ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಸುಸ್ವಾಗತ. ಇವತ್ತು ಪೋರ್ಟರ್ ಪರ್ಸ್ನಲ್ ಬಾಡಿಗೆ ಸದ್ಯಕ್ಕೆ ಯಾವುದೂ ಇಲ್ಲ. ಇವತ್ತು ಸೋಮವಾರ ನೋಡಬೇಕು. ಇವತ್ತು ಪೋರ್ಟರೇ ಗಟ್ಟಿ ಅನ್ನಂಗೆ ಅನ್ನಿಸ್ತೈತೆ. ನೋಡೋಣ, ಎಲ್ಲಿ ಬಾಡಿಗೆ ಇರುತ್ತೋ ಆ ಕಡೆ ನುಗ್ಗೋಣ. ಎಲ್ಲೆಲ್ಲಿ ಹೋಗ್ತೀವಿ, ಎಷ್ಟು ಡ್ಯೂಟಿ ಮಾಡ್ತೀವಿ, ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಅಂದರೆ ನಾನೇನಾದರೂ ಬಾಡಿಗೆ ಇತ್ತು ಎಲೆಕ್ಟ್ರಾನಿಕ್ ಸಿಟಿ ಕಡೆ ಅಂದರೆ ನೈಸ್ ರೋಡಲ್ಲೇ ಹೋಗ್ಬಿಡ್ತಾ ಇದ್ದೆ. ಇವಾಗ ನೈಸ್ ರೋಡಲ್ಲಿ ಓಡಾಡೋಕ್ಕೂ ಹಿಂದೆ ಮುಂದೆ ನೋಡೋಂಗೆ ಆಗ್ಬಿಟ್ಟೈತೆ. 350 ರೂಪಾಯಿ ತುಮಕೂರು ರೋಡಲ್ಲಿ ಹತ್ತಿದ್ರೆ, ಎಲೆಕ್ಟ್ರಾನಿಕ್ ಸಿಟಿ ಹೊಸೂರು ರೋಡಲ್ಲಿ ಏನಾದರೂ ಹೇಳಿದ್ರೆ 350 ರೂಪಾಯಿ ಸಿಂಗಲ್ಗೆ. ಆ ಕಡೆಯಿಂದನೂ ಏನಾದರೂ ಟೋಲಲ್ಲಿ ಬಂದ್ವಿ ಅಂದರೆ ಅಲ್ಲಿಂದನೂ 350. 700 ರೂಪಾಯಿ ಟೋಲ್ಗೆ. ಒಂದು ದಿವಸಕ್ಕೆ 700 ರೂಪಾಯಿ ಟೋಲ್ ಏನಾದರೂ ಕೊಟ್ಟರೆ, ಅಯ್ಯೋ ದೇವರೇ, ಈ ಸಿಟಿ ಒಳಗಡೆ ಓಡಾಡಿದ್ರೆ ಮೈಲೇಜ್ ಬರಲ್ಲ, ಒಂದು ಟ್ರಾಫಿಕ್ಕು, ಮತ್ತು ರೋಡ್ಗಳು ಸರಿ ಇರಲ್ಲ ಅಂದ್ಬಿಟ್ಟು ನೈಸ್ ರೋಡಲ್ಲಿ ಹೆಂಗೋ ಓಡಾಡ್ತಾ ಇದ್ವಿ. ಎಷ್ಟು 180 ಇತ್ತು ನಾನು ಈ ಗಾಡಿ ತಗೊಂಡಾಗ. 180, 200, 220, 250 ಹಂಗೆ ಜಾಸ್ತಿ ಆಗಿ 300 ರೂಪಾಯಿಗೆ ನಿಂತ್ಕೊಂತು. 315, ಇವಾಗ 350. ಏನಿಲ್ಲ ಅಂದರೂ ಒಂದು 2 ವರ್ಷದಲ್ಲಿ ಅದು ಎಷ್ಟು ಸತಿ ಜಾಸ್ತಿ ಮಾಡ್ತಾರೆ ಅಂದರೆ ಈ ಟೋಲ್ ಅಮೌಂಟ್ನ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಬೇಜಾರಾಗುತ್ತೈತೆ. ಹಿಂಗಾದರೆ ಬಾಡಿಗೆಗಳು ಹೊಡೆಯೋದು ಹೆಂಗೆ? ಬರೀ ಟೋಲ್ಗೆ ದುಡ್ಡು ಕಟ್ಕೊಂಡು ಹೋಗ್ಬಿಟ್ರೆ ನಾವು ಕಷ್ಟ ಆಗೋಗುತ್ತೆ ಹಿಂಗಾದರೆ. ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಇವಾಗ ಹೊರಡೋಣ. ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ, ಹೊರಡೋಣ ಅಷ್ಟೇ. ಪೋರ್ಟರಲ್ಲಿ ಒಂದು ಆರ್ಡ್ರ್ ಎತ್ತಿದೆ. ಪರ್ಸ್ನಲ್ ಬಾಡಿಗೆಯವರು ಫೋನ್ ಮಾಡಿದ್ದೆ, ಐತೆ ಅಂತ ಹೇಳಿದ್ರು. ಒಂದು 10 ನಿಮಿಷ ಫೋನ್ ಮಾಡ್ತೀನಿ ಅಂದರು. ಅರ್ಧ ಗಂಟೆ ಆದರೂ ಮಾಡಲಿಲ್ಲ. ಅರ್ಧ ಗಂಟೆ ಆದಮೇಲೆ ನಾನೇ ಮಾಡಿದೆ, ಎತ್ತಲಿಲ್ಲ. ಮತ್ತು ಈಗ ಯಾವಾಗ ನಾನು ಮಾಡಿದ್ದು 11:15, ಈಗ ಟೈಮ್ ಎಷ್ಟು? 11:45. ಈಗ ಫೋನ್ ಮಾಡಿ ಬಾ ಅಂತಾರೆ. ನಾನು ಇವಾಗ ಬಾಡಿಗೆ ಎತ್ಬಿಟ್ಟಿದ್ದೀನಿ ಪೋರ್ಟರಲ್ಲಿ. ನಾವು ಫೋನ್ ಮಾಡಿದಾಗ ಎತ್ತಲಿಲ್ಲ ಅಂದರೆ ನಮ್ಗೆ ಏನು ಅನ್ಸುತ್ತೆ ಹೇಳ್ರಿ? ಇಲ್ವೇನೋ, ಅಟ್ಲೀಸ್ಟ್ ಹೇಳಬೇಕು ಒಂದು 10 ನಿಮಿಷ 5 ನಿಮಿಷ ಈತೆ ಪಕ್ಕ ಅಂತ. ನಾವು ಅಗ್ಲಗ್ಲ ಫೋನ್ ಮಾಡಿ, ಇಲ್ಲಾಂದರೆ ಇನ್ನೊಬ್ರು ನಂಬ್ಕೊಂಡು ಇರೋಕ್ಕಾಗಲ್ಲ. ಇವಾಗ ಅವ್ರು ಹೇಳಲೇ ಇಲ್ಲ, ಫೋನೇ ಮಾಡಲಿಲ್ಲ ಮತ್ತೆ ಅಂದಾಗ ನಮ್ಗೇನಾಗುತ್ತೆ? ಇವತ್ತಿನ ದಿವಸ ವೇಸ್ಟ್ ಆಗೋಲ್ವ ಯಾರಿಗೋ ಕಾಯ್ಕೊಂಡು ಕೂತ್ಕೊಂಡು? ಅದಕ್ಕೆ ನಾನು ಬಾಡಿಗೆ ಬಂತು, ಲೋಕಲ್ ಬಾಡಿಗೆ ಎತ್ತಿದ್ದೀನಿ. ಅವರು ಫೋನ್ ಮಾಡಿ ಚೆನ್ನಾಗಿ ಮಾತಾಡಿ ಬಂದ್ಬಿಡಿ ಸರ್ ಲೊಕೇಶನ್ ಹತ್ರ ಎಲ್ಲ ಅಂತ ಎಲ್ಲ ಫೋನ್ ಮಾಡಿ ಗಾಡಿ ನಂಬರೆಲ್ಲ ತೊಗೊಂಡ್ರು. ಕ್ಯಾನ್ಸಲ್ ಮಾಡಿಸಿದ್ರೆ ಸರಿ ಬರೋಲ್ಲ. ಅದು ಯಾವುದೋ ಒಂದು ಬಾಡಿಗೆ ಸಿಕ್ತು ಅಂತ ಬಂದಿರೋ ಬಾಡಿಗೆನ ಒದೆಯೋಕ್ಕಾಗುತ್ತಾ? ಅದು ಯಾವುದೇ ಆಗಲಿ, ಪೋರ್ಟರಲ್ಲಾಗಲಿ ಯಾವುದ್ರಲ್ಲಾದರೂ ಆಗಲಿ, ಆದಷ್ಟಾಗಲಿ. ಇವತ್ತು ಪೋರ್ಟ್ರಲ್ಲಿ ಬಾಡಿಗೆ ಹೋಗ್ತೀನಾ, ಅಲ್ಲಿ ನೆಕ್ಸ್ಟು ಬೀಳುತ್ತೋ ಬೀಳಲ್ವೋ ಅದು ಸೆಕೆಂಡ್ರಿ. ಬಂದಿರೋ ಬಾಡಿಗೆನ ಮಾಡೋದು ನಮ್ಮ ಕರ್ತವ್ಯ. ಅದಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟೊತ್ತು ಮಾಡ್ತಾರೋ ಏನೋ ಗೊತ್ತಿಲ್ಲ ಲೋಡಿಂಗು. ಇಲ್ಲಿ ಲಾಸ್ಟ್ ಟೈಮೆಲ್ಲ ಬಂದಿದ್ದೀರಿ, ಸ್ವಲ್ಪ ಲೇಟೇನೆ. ನೋಡೋಣ, ಫಸ್ಟು ಒಂದು ಯಾವುದಾದ್ರು ಲೋಕಲ್ ಮಾಡೋಣ ಅಂತ ಬಂದೆ. ಇಲ್ಲಿ ಬಂದು 3/4 ಗಂಟೆ ಆಯಿತು. ಯಾರು ನಮ್ಮನ್ನು ಮಾತಾಡ್ಸೋರೇ ಇಲ್ಲ. ಲೋಕಲ್ ಬಾಡಿಗೆಗಳಿಗೆಲ್ಲ ಇಷ್ಟಿಷ್ಟೊತ್ತು ಕಾಯಿದ್ರೆ ಮಧ್ಯಾಹ್ನ ಆಗೋಯ್ತಾ? ಬಾಡಿಗೆ ಬಿದ್ದಿದೆ ಯಾವಾಗ? ಟೈಮ್ 12:15. ಈ ಬಾಡಿಗೆ ಕಂಪ್ಲೀಟ್ ಮಾಡೋಷ್ಟಲ್ಲ ಒಂದು 2 ಗಂಟೆ 3 ಗಂಟೆ ಅಂತ ಅಂದ್ಕೊಂಡ್ರು ಇನ್ನೊಂದು ಬಾಡಿಗೆ ಮಾಡೋದು ಯಾವಾಗ? ಆ ಬಾಡಿಗೆನೇ ಎತ್ಕೊಂಡ್ರೆ ಲೋಕಲ್ಲೇ ಎತ್ಕೊಬೇಕು. ಲಾಂಗ್ ಏನು ಎತ್ಕೊಂಡು ಹೋದರೆ ಅದೊಂದು ಮಾಡ್ಕೊಂಡು ಮನೆಗೆ ಕಡೆಗೆ ಬರಬೇಕು. ಏನೋ ಫೋನ್ ಮಾಡಿದ್ರೆ ಇರ್ರಿ ಅಂತಾರೆ. ಸುಮ್ಮನೆ ಪರ್ಸನಲ್ ಬಾಡಿಗೆ ನಾವು ಹೋಗ್ಬೇಕಾಯ್ತು ಅನಿಸ್ತದೆ. ಈ ಪೇಪರ್ ಓದ್ತಾ ಇದ್ದೆ. ಈ ಹೊಸ ವರ್ಷಕ್ಕೆ ಎಲ್ಲ ಎಣ್ಣೆ ಹೊಡಿತಾರಲ್ಲ ಜಾಸ್ತಿ. ಎಣ್ಣೆ ಹೊಡೆಯೋದ್ರಿಂದ ಏನಾಗುತ್ತೆ ಅಂತ ಕೊಟ್ಟವ್ರೆ. ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ನೋಡಿ ಏನು ಕೊಟ್ಟವ್ರೆ ಅಂತ. ಎಣ್ಣೆ ಹೊಡೆಯೋದ್ರಿಂದ ಅಂದರೆ ಸಾರಾಯಿ ಕುಡಿಯೋದ್ರಿಂದ ಹಿಪೋ ಕ್ಯಾಂಪಸ್ ಅಂತ ನಮ್ಮ ಬ್ರೈನಲ್ಲಿ ಇರುತ್ತಂತೆ. ಅದು ಏನು ಮಾಡುತ್ತೆ ಅಂದರೆ ನೆನಪಿನ ಶಕ್ತಿ. ಏನಾದರೂ ನೆನಪಿಟ್ಕೊತೀವಿ. ಇವಾಗ ನಾವು ಯಾವುದಾದ್ರೂ ಓದ್ತೀವಿ, ಇಲ್ಲ ಯಾವುದೋ ಒಂದು ಕೆಲಸ ಮಾಡ್ತಾಯಿದ್ರು ಕೆಲವೊಂದು ನೆನಪಿಟ್ಕೊಬೇಕಾಗಿರುತ್ತಲ್ವ, ಆ ನೆನಪಿನ ಶಕ್ತಿ ಹಿಪೋ ಕ್ಯಾಂಪಸ್ ಅಂತಂದರೆ ನೆನಪನ್ನ ಇಟ್ಕೊಳ್ಳೋದೆ ಅದಂತೆ. ಆ ಎಣ್ಣೆ ಹೊಡೆಯೋದ್ರಿಂದ ಅಲ್ಲಿ ನರಕೋಶಗಳಿಗೆ ಎಫೆಕ್ಟ್ ಆಗುತ್ತಂತೆ. ಅಂದರೆ ನಾವು ಡ್ರಿಂಕ್ಸ್ ಮಾಡೋದ್ರಿಂದ ನರಕೋಶಗಳಲ್ಲಿ ಎಫೆಕ್ಟ್ ಆಗಿ ಆ ಒಂದು ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ. ಆಮೇಲೆ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತ ಇರುತ್ತಂತೆ. ಅದು ನಮ್ಮಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳೋ ಒಂದು ಶಕ್ತಿನೇ ಕಡಿಮೆ ಮಾಡೋಕ್ಕೆ ಬಿಡುತ್ತಂತೆ. ಅಂದರೆ ಮಂಕು ಮಾಡಿಬಿಡ್ತದಂತೆ ಅದನ್ನೇ. ಅಂದರೆ ಏನಾದರೂ ಒಂದು ಡಿಸಿಷನ್ ತೊಗೊಬೇಕು,
ಯಾವುದೇ ಇವಾಗ ಮನೆ ಅಂತ ಬಂದರೆ ಫ್ಯಾಮಿಲಿ ವಿಚಾರದಲ್ಲಾಗಿರಲಿ, ಇವಾಗ ಕೆಲಸ ಅಂದರೆ ಅಲ್ಲೊಂದು ಏನಾದರೂ ಆ ಡಿಸಿಷನ್ ತಗೊಳ್ಳೋ ಒಂದು ಪವರ್ನೇ ಅದು ಕಡಿಮೆ ಮಾಡಾಕ್ಬಿಡುತ್ತಂತೆ. ನೋಡಿ ಎಷ್ಟೆಲ್ಲ ತೊಂದರೆ ಐತೆ ಎಣ್ಣೆ ಹೊಡೆಯೋದ್ರಿಂದ, ಇಲ್ಲಿ ಕೊಟ್ಟವ್ರೆ ನೋಡಿ. ಆಮೇಲೆ ಇನ್ನೂ ಐತೆ ಹೇಳ್ಬಿಡ್ತೀನಿ. ಆಕ್ಸಿಟೋಸಿಸ್ ಅಂತ ನಮ್ಮ ಮೆದುಳಿನಲ್ಲಿ ಇರುತ್ತಂತೆ. ಇದು ಒಂದು ಪ್ರೀತಿಯ ಹಾರ್ಮೋನ್ ಅಂತೆ. ಇವಾಗ ನಮ್ಮ ಫ್ಯಾಮಿಲಿಲಿ ನಾವು ನಮ್ಮ ತಾಯಿನ, ನಮ್ಮ ಅಕ್ಕ ತಂಗಿದಿರನ್ನ, ಮಕ್ಕಳುಗಳನ್ನೆಲ್ಲ ಇಷ್ಟಪಡ್ತೀವಲ್ಲ, ಆ ಒಂದು ಹಾರ್ಮೋನು ಆಕ್ಸಿಟೋಸಿಸ್ ಅಂತ ಒಂದು ಹಾರ್ಮೋನು ಪ್ರೊಡ್ಯೂಸ್ ಆಗೋದ್ರಿಂದನೇ ನಮಗೆ ಅವ್ರ ಮೇಲೆಲ್ಲ ಪ್ರೀತಿ ಬರೋದು, ಆಯಿತಾ. ಇದು ನಿಮ್ಮ ಕುಟುಂಬದವರಿಗೆ ಬೆಸೆಯುತ್ತದೆ ಈ ಹಾರ್ಮೋನ್ ಉತ್ಪಾದನೆ. ಈ ಹಾರ್ಮೋನ್ ಏನಾಗುತ್ತೆ, ಎಣ್ಣೆ ಹೊಳೆದಿಂದ ಇದು ಉತ್ಪಾದನೆ ಕಡಿಮೆ ಆಗುತ್ತಂತೆ. ಈ ಡ್ರಿಂಕ್ಸ್ ಮಾಡೋರು ಎಲ್ಲ ಏನಾಗುತ್ತೆ, ಹೋಗ್ತಾ ಅವ್ರ ತಾಯಿ ಮೇಲೆ, ಅವ್ರ ಫ್ಯಾಮಿಲಿ ಮೇಲೆ, ಅಂದರೆ ಇದ್ರಲ್ಲಿ ಕೊಟ್ಟಿರೋದು ಹೇಳ್ತಾ ಇದ್ದೀನಿ, ಅವ್ರ ಫ್ಯಾಮಿಲಿಯವ್ರ ಮೇಲೆ ಒಂದು ಈ ಹಾರ್ಮೋನು ಕಡಿಮೆ, ಆಕ್ಸಿಟೋಸಿಸ್ ಅಂತ ಒಂದು ಹಾರ್ಮೋನು ಕಡಿಮೆ ಪ್ರೊಡ್ಯೂಸ್ ಆಗೋದ್ರಿಂದ ಅವ್ರ ಫ್ಯಾಮಿಲಿಯವ್ರ ಮೇಲೆ ಅವ್ರಿಗೆ ಪ್ರೀತಿ ಇಲ್ದಂಗೆ ಆಗ್ತಾ ಹೋಗುತ್ತಂತೆ. ಆಮೇಲೆ ಅದು ಕಡಿಮೆ ಆಗಿ ಆಮೇಲೆ ಕಾರ್ಟಿಸಾಲ್ ಅಂತ ಒಂದು ಒತ್ತಡದ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡುತ್ತಂತೆ ಈ ಡ್ರಿಂಕ್ಸ್ ಮಾಡೋದ್ರಿಂದ. ಕಾರ್ಟಿಸೋಲ್ ಅಂತ ಒತ್ತಡದ ಹಾರ್ಮೋನ್ ಪ್ರೊಡ್ಯೂಸ್ ಮಾಡಿದ್ರೆ ಕೋಪಗೊಂಡ್ಬಿಡ್ತಾರೆ. ಏನಾದರೂ ಸಣ್ಣ ಪುಟ್ಟ ವಿಚಾರಗಳು ಬಂದರೆ ಒತ್ತಡ ಆಗುತ್ತೆ, ಕಿರಿಸ್ತಾರೆ, ಹೊಡೆಯೋಕ್ಕೆ ಬರ್ತಾರೆ, ಈ ಥರ ಎಲ್ಲ ಆಗುತ್ತಲ್ಲ, ಇದೆಲ್ಲ ಎಣ್ಣೆಯಿಂದ ಆಗುತ್ತಂತೆ. ತುಂಬ ಕೊಟ್ಟವ್ರೆ, ಬಟ್ ಸಿಂಪಲ್ಲಾಗಿ ಇದನ್ನು ಹೇಳಿದೆ ನಾನು. ಆಮೇಲೆ ಈ ಕುಡ್ದವ್ರಿಗೆ ಧೈರ್ಯ ಜಾಸ್ತಿ ಅಂತ ಹೇಳ್ತಾರಲ್ಲ, ಅದು ಧೈರ್ಯ ಬರೋದಲ್ವಂತೆ. ಏನಂದರೆ ಮಿದುಳಿನ ಭಯ, ಅಂದರೆ ನಮಗೆ ಒಂದು ಭಯ ಅನ್ನೋದಿರುತ್ತೆ. ಏನಾದರೂ ಒಂದು ತಪ್ಪಾದರೆ ಅದರಿಂದ ಏನಾದರೂ ಒಂದು ಇದಾಗುತ್ತಪ್ಪ, ಏನೋ ಒಂದು ಯಾರಿಗೋ ಒಬ್ರು ಹೊಡೆದ್ರೆ ನೆಕ್ಸ್ಟ್ ಅದನ್ನು ಫೇಸ್ ಮಾಡಬೇಕಲ್ಲಪ್ಪ ಅನ್ನೋದೊಂದು ಭಯ ಇರುತ್ತೆ ನಮಗೆ. ಈ ಕುಡ್ದವ್ರಿಗೆ ಆ ಭಯನ ಮರೆಮಾಚುತ್ತಂತೆ. ಅವ್ರಿಗೆ ಧೈರ್ಯ ಏನಿರಲ್ವಂತೆ, ಆ ಭಯ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇರಲ್ವಂತೆ. ಅದಕ್ಕೋಸ್ಕರ ಅವರು ಕುಡ್ದಾಗ ಮುನ್ನುಗ್ತಾ ಇರ್ತಾರಂತೆ. ಆಮೇಲೆ ಇದರಲ್ಲಿ ಯಾವುದೇ ಪೋಷಕಾಂಶಗಳು, ಕ್ಯಾಲೋರೀಸ್ ಎಲ್ಲ ಇರೋಲ್ಲ. ಕೆಲವರು ಎಷ್ಟೋ ಜನ ದಪ್ಪ ಆಗಬೇಕು ನಾನು ಅಂತ ಕುಡಿತಾ ಇರ್ತಾರೆ, ಯಾವುದೇ ಇರೋಲ್ಲ. ಇದರಲ್ಲಿ ಏನಿರುತ್ತೆ ಅಂದರೆ ಬೊಜ್ಜು ಮತ್ತು ಮಧುಮೇಹ, ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರೋ ಅಂಥ ಚಾನ್ಸಸ್ ಇರುತ್ತೆ. ಆಮೇಲೆ ದೀರ್ಘಕಾಲ ಮದ್ಯಪಾನ ಮಾಡಿದ್ರೆ ಆ ಮೆದುಳಿನ ಗಾತ್ರವನ್ನೇ ಸಣ್ಣದು ಮಾಡಾಕ್ಬಿಡುತ್ತಂತೆ. ಮತ್ತು ಯೋಚನೆ, ತೀರ್ಮಾನ ಮಾಡೋ ಅಷ್ಟು ಪವರು ಕುಂಠಿತ ಆಗುತ್ತಂತೆ. ಆಮೇಲೆ ವಿಸ್ಕಿ, ಬಿಯರ್, ಸಾರಾಯಿ, ಕೆಲವರು ನಾನು ಹಾರ್ಡ್ ಡ್ರಿಂಕ್ಸ್ ಕುಡಿಯೋಲ್ಲ, ನಾನು ಬಿಯರ್ ಕುಡಿತೀನಿ, ನಾನು ವಿಸ್ಕಿ ಕುಡಿತೀನಿ, ನಾನು ವೈನ್ ಕುಡಿತೀನಿ ಅಂತಾರೆ. ಎಲ್ಲನೂ ವಿಷನೇ ಅಂತೆ. ಆರೋಗ್ಯಕ್ಕೆ ಒಳ್ಳೆಯದು ಎಂಬುದು ಸುಳ್ಳು. ಯಾವುದು ಇವಾಗ ನಾನು ರೆಡ್ ವೈನ್ ಕುಡಿತೀನಿ, ಕಾಸ್ಟ್ಲಿ ಜಾಸ್ತಿ, ಅದೇನು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಂದರೆ ಅದು ಸಹ ಆರೋಗ್ಯಕ್ಕೆ ಕೆಟ್ಟದೇ ಅಂತೆ. ರೆಡ್ ವೈನ್ ಹೃದಯಕ್ಕೆ ಒಳ್ಳೆಯದು ಎಂಬ ನಂಬಿಕೆ ತಪ್ಪು. ಅದರಲ್ಲಿ ಆಲ್ಕೋಹಾಲ್ ಮಾಡುವ ಹಾನಿ ಆ್ಯಂಟಿ ಆಕ್ಸಿಡೆಂಟ್ಗಳ ಲಾಭಕ್ಕಿಂತ ಹೆಚ್ಚಂತೆ. ಈ ಥರ ಎಲ್ಲ ಇದೆ. ಇದನ್ನು ಸ್ಪೆಷಲ್ಲಾಗಿ ಕೊಟ್ಟವ್ರೆ. ಯಾಕೆಂದರೆ ಹೊಸ ವರ್ಷಕ್ಕೆ ತುಂಬ ಜನ ಕುಡಿದು ಎಲ್ಲರೂ ಹೊಸ ವರ್ಷ ಕಾಲಿಡ್ತಾ ಇರ್ತೀವಿ, ನಮ್ಮದು ಜೀವನ ಹಿಂಗಿರಲಿ ಅಂತ ಅನ್ಕೊತಾ ಇದ್ದರೆ, ಕೆಲವು ಮಂದಿಗಳು ಬೆಳಗಿನ ಜಾವ ನಾವು ಹೊಸ ವರ್ಷ ಎದ್ದಾಗ ಒಳ್ಳೆ ಫ್ರೆಶ್ ಆಗಿರ್ತೀವಿ. ಕೆಲವರು ರಾತ್ರಿ ಎಲ್ಲ ಕುಡಿದು ಆ ಕಣ್ಣು ಕೆಂಪಗೆ ಮಾಡಿಕೊಂಡು ತಲೆ ಎಲ್ಲ ಸ್ಟ್ರಕ್ಕಾಗಿ ಹೊಟ್ಟೆ ತೊಳಸ್ತಾ ಇರ್ತದೆ, ಒಂಥರ ಹಿಂಸೆ. ಆ ಥರ ಒಂದು ರಾತ್ರಿ ಎಲ್ಲ ಕುಡಿದು ಬೆಳಗ್ಗೆ ಎದ್ದಾಗ ಅವ್ರಿಗೆ ಆ ಥರ ಫೀಲ್ ಆಗುತ್ತೆ. ಆ ಥರ ಆಗಬಾರ್ದು ಅಂತ ಹೇಳಿ ಯಾರು ನಮ್ಮ ದೇಶದಲ್ಲಿರ್ತಕ್ಕಂಥ ಜನ ಒಳ್ಳೆತನದಲ್ಲಿದ್ದರೆ, ಜನ ಒಳ್ಳೆಯವರಾದರೆ ದೇಶನೇ ಒಳ್ಳೆಯದಾಗುತ್ತೆ, ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ಒಂದು ಮನೋಭಾವದಲ್ಲಿ ಈ ಪೇಪರಲ್ಲಿ ಕೊಟ್ಟವ್ರೆ. ಯಾರೂ ಸಹ ಕಷ್ಟಪಟ್ಟು ದುಡಿಯೋರು ದಯಮಾಡಿ ಕುಡಿಯೋಕೆ ಹೋಗ್ಬೇಡ್ರಿ. ಕುಡಿದು ಯಾಕೆ ದೇಹನ ಹಾಳು ಮಾಡ್ಕೊತೀರಾ ಅಷ್ಟೇ ಹೇಳೋದು. ಬೇರೆಯವ್ರು ಯಾರೋ ಮಾಡ್ತಾರೆ, ಬೇರೆಯವ್ರು ಯಾರೋ ಅವ್ರನ್ನ ನೋಡಿ ಇವ್ರನ್ನ ನೋಡಿ ಕುಡಿಯೋರು ಇರ್ತಾರೆ, ಅವ್ರನ್ನೆಲ್ಲ ನೋಡಿ ನೀವು ಫಾಲೋ ಮಾಡಿಬಿಡಿ ಸ್ನೇಹಿತರೆ. ಅವರು ಹೋಗಿದ ತಕ್ಷಣ ಲೋಡ್ ಮಾಡಿಬಿಡ್ತಾರೆ ಅಂತ ಹೇಳಿದ್ರು. ಬಿಲ್ ಕೊಡೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಹೋಗಿದ ತಕ್ಷಣ ಲೋಡ್ ಮಾಡ್ತಾರೆ ಅಂತ ಹೇಳಿದ್ರು. ಬಿಲ್ ಕೊಡೋದಿರಲಿ, ಲೋಡೇ ಮಾಡಿಲ್ಲ. 2.5 ಅವರ್ ಆಗೋಯ್ತು ನಾನು ಇಲ್ಲಿ ಬಂದು. ಅಂದರೆ ಏನು ಟೈಮಿಂಗ್ಸ್ ಕೊಟ್ಟಿರ್ತಾರೋ ಅದು ಮುಗಿದೋಯ್ತು. ನೆಕ್ಸ್ಟ್ ಇವಾಗ ಇನ್ಮೇಲೆ ಟೈಮಿಂಗ್ ಓಡೋದೆಲ್ಲ ಆ್ಯಡ್ ಆಗೋದು. ಅಂದರೆ ನಿಮಿಷಕ್ಕೆ 7 ರೂಪಾಯಿ ಹಂಗೆ ಆ್ಯಡ್ ಆಗೋದೆ. ಬೆಳಗ್ಗೆನೇ ಒಂದು ಒಳ್ಳೆ ಮೂಡಲ್ಲಿ ಬಂದಿರ್ತೀವಿ, ಚೆನ್ನಾಗಿ ಡ್ಯೂಟಿ ಮಾಡೋಣ ಅಂತ. ಈ ಥರ ಬಾಡಿಗೆಗಳು ಸಿಕ್ಬಿಟ್ರೆ ಏನು ಹೇಳ್ರಿ. ಇವಾಗ ನೋಡಿರಿ, ಆಗಲೇ ಇವಾಗ ಎಷ್ಟು ಗೊತ್ತಾ ಟೈಮು 2:15, ಇನ್ನೂ ಲೋಡ್ ಆಗಿಲ್ಲ. ಲೋಡ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ಅನ್ಲೋಡ್ ಮಾಡೋದು ಯಾವಾಗ? ಅಯ್ಯೋ, ಇದು ಬಾಡಿಗೆ ಬಿದ್ದಿರೋ ನನಗೆ 1300. ಒಂದು 1300ಕ್ಕೆ ಮುಗಿದೋಗ್ತದ ಇಲ್ಲ ಅಂದರೆ ಇವಾಗ ಕರೆಕ್ಟಾಗಿ ಊಟ ಟೈಮ್ ಬಿಟ್ಟವ್ರೆ ಅವ್ರಿಗೆ. ಇನ್ನೂ ಲೋಡ್ ಮಾಡೋದೇನಿಲ್ಲ ಅಂದರೂ ನನ್ನ ಪ್ರಕಾರ ಈಗ ಸ್ಟಾರ್ಟ್ ಮಾಡಿದ್ರು ಒಂದು ಅರ್ಧ ಗಂಟೆ, ಒಂದು 3/4 ಗಂಟೆ ಅಂತೂ ಆಗ್ಬೋದು. ಇನ್ನು ಅಲ್ಲೋಗಿ ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ. ಇದು ಬಂದಿರೋದು ನಾನು ವೀರೋ ಮೆಟಲ್ಲು. ಇಲ್ಲಿ ಯಾರಾದರೂ ಬಂದರೆ ಪೋಟ್ರ್ ಗಾಡಿ ಇರೋದು ಬರೋಕ್ಕೆ ಹೋಗ್ಬೇಡ್ರಿ, ಸಖತ್ ಲೇಟ್ ಮಾಡ್ತಾರೆ. ಇಲ್ಲಿ ಬಂದಾಗೆಲ್ಲ ಲೇಟೇ. ಅಟ್ಲೀಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಾದರೂ ಬುಕ್ ಮಾಡ್ಬೇಕು ತಾನೆ. ನಮಗೇನು ವೇಟಿಂಗ್ ಚಾರ್ಜ್ ಬರುತ್ತಲ್ಲ ಬಿಡು ಅನ್ಬೋದು, ಆದರೂ 2.5 ಅವರ್ ಕಾಯ್ತಿದ್ದೀನಲ್ಲ, ಅದು ವೇಸ್ಟಾ?
ಆದರೆ ವೇಟಿಂಗು ಸರಿಯಾಗಿ ಆಗಬೇಕು, ಇಲ್ಲ ಅಂದರೆ ವೇಟಿಂಗ್ ಆಗಬಾರ್ದು. ನಮಗೂ ಬೇರೆ ಡ್ಯೂಟಿಗಳನ್ನ ಮಾಡಬೇಕಲ್ಲ, ಪುರ್ಸೊತ್ತು ಸಿಗಬೇಕಲ್ಲ. ನೋಡೋಣ, ಇವತ್ತು ಇದೇ ಒಂದೇ ಡ್ಯೂಟಿಗೆ ಮುಗಿದೋಗುತ್ತಾ ಇಲ್ಲ ನೆಕ್ಸ್ಟು ಬೇರೆ ಡ್ಯೂಟಿನೂ ಮಾಡ್ಬೋದಾ, ಎಷ್ಟೊತ್ತಾಗುತ್ತೆ ಏನು ಅಂತ. ಸರಿ ಸರ್, ಬೇಜಾರು ಮಾಡ್ಕೊಂಬಿಡಿ, ಊಟ ಗೀಟ ಮಾಡ್ಕೊಂಬಿಡಿ ಸರ್. ಸರಿ ಸರ್, ಆಯಿತು. ಅದೇನು ಎಕ್ಸ್ಟ್ರಾ ಚಾರ್ಜಸ್ ಅದೇನಿದೆ ಅದ್ರ ಮೇಲೆ? ಯಾರೋ ಬುಕ್ ಮಾಡಿರೋರು ಪಾಪ ಒಳ್ಳೆ ಮನುಷ್ಯ ಆ ಥರ ಮಾತಾಡ್ತಾವ್ರೆ ಸರ್. ನಮ್ಮ ಕಡೆಯಿಂದ ತುಂಬ ಸಾರಿ ಸರ್, ನನಗೆ ಅರ್ಥ ಆಗುತ್ತೆ ನಿಮ್ಮ ಕನ್ಸನ್ನು. ಐ ಆಮ್ ವೆರಿ ಸಾರಿ ಸರ್. ಅಲ್ಲಿ ಒಬ್ಬ ಒಳಗಡೆ ಅವರೇ ಸರ್ ತುಂಬ ಪ್ರಾಬ್ಲಮ್ ಕೊಡ್ತಾನೆ. ನಾನು ಅದಕ್ಕೆ ಪೋಟ್ರ್ ಗಾಡಿ ಮಾಡೋಕ್ಕೆ ಬೇಜಾರಾಗುತ್ತೆ ಸರ್. ಬಂದಾಗೆಲ್ಲನೂ ಅವ್ರಿಗೆ ತೊಂದರೆನೇ ಆಗುತ್ತೆ. ಈ ಥರ ಮಾತಾಡ್ತಾವ್ರೆ. ನಾನು ಒಂದು 2 ಸತಿ ಫೋನ್ ಮಾಡಿದ್ದೆ, ಯಾಕೆಂದರೆ ಸುಮ್ಮನೆ ವೇಟಿಂಗ್ ಚಾರ್ಜ್ ಓಡ್ತೈತೆ ಅಂದ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಆಗಲ್ವಲ್ಲ. ಕೆಲವರು ಉಲ್ಟಾ ಹೊಡೆದ್ಬಿಡ್ತಾರೆ, ನೀವು ಫೋನೇ ಮಾಡಲಿಲ್ಲ, ನಾನು ಮರ್ತೋಗ್ಬಿಟ್ಟೆ, ಹಂಗೆ ನೀವು ಹೇಳ್ಬೇಕ್ರಿ ಅಂದ್ಬಿಡ್ತಾರೆ. ಅದಕ್ಕೋಸ್ಕರ ಫೋನ್ ಮಾಡಿದೆ. ವೇಟಿಂಗ್ ಚಾರ್ಜ್ ಏನು ಬರುತ್ತೋ ಅದು ಎಕ್ಸ್ಟ್ರಾ ಕೊಡ್ತೀನಿ ಸರ್, ಪರವಾಗಿಲ್ಲ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್, ಹಿಂಗೆ ಅಂತ ಅವರು ಪಾಪ ರಿಕ್ವೆಸ್ಟ್ ಮಾಡ್ತಾವ್ರೆ. ಹಿಂಗೆಲ್ಲ ಮಾಡಿದಾಗ ನಾವು ಇಲ್ಲ ಅನ್ನೋಕ್ಕಾಗುತ್ತಾ? ಲೋಡಿಂಗ್ ಸ್ಟಾರ್ಟ್ ಮಾಡ್ತಾವ್ರೆ. ದೊಡ್ಡ ಅದೇನೋ ಕಂಟೈನರ್ ಥರ ತೊಗೊಂಬಂದು ಫೋರ್ಕ್ ಲಿಫ್ಟ್ ಮೇಲೆ ಎತ್ತಿ ಗಾಡಿ ಮೇಲೆ ಇಕ್ಕಿ ಅದರಿಂದ ಎತ್ತಿ ಕೆಳಗಡೆ ಹಾಕ್ತಾವ್ರೆ. ಸ್ನೇಹಿತರೆ, ಲೋಡ್ ಆಯಿತು. ಇದೇನಂದರೆ ಕಾಪರ್ ಅಂತೆ. लोड उधर में डालो गाड़ी 97 ನಿಮಿಷ ಎಕ್ಸ್ಟ್ರಾ ಆಗೈತೆ ವೇಟಿಂಗು. ಇಲ್ಲಿ ಲೋಡಿಂಗ್ ಪಾಯಿಂಟ್ ಹತ್ರ ಏನೋ ಇಬ್ರು ಲೇಬರ್ ಬರ್ತಾರಂತೆ, ಅನ್ಲೋಡ್ ಮಾಡೋದು ಅವರೇ ಅಲ್ವಾ, ಅಲ್ಲಿ ಅವರಿಬ್ರು ಬರ್ತಾರಂತೆ. ಅವ್ರನ್ನ ಕರ್ಕೊಂಡು ಸೀದಾ ಹೋಗೋದೇನೆ. ಟೋಟಲ್ಲು 5 ಅವರ್ಗೆ 5 ನಿಮಿಷ ಕಡಿಮೆ. ನಾನು ಇಲ್ಲಿ ಬಂದು ಬಿಲ್ಲೆಲ್ಲ ಕೊಡೋಷ್ಟರಲ್ಲಿ ಇಷ್ಟೊತ್ತಾಯಿತು. ಇಲ್ಲಿಂದ ಪಿಣಿಯಾಗಿ ಹೋಗ್ಬೇಕು ಇವಾಗ ಹೆಗ್ನಹಳ್ಳಿಗೆ. ಏನಾದ್ರು ಕೊಡಬೇಕಾ? ಲೋಡಿಂಗು ಇಲ್ಲಿಂದ 15 ಕಿಲೋಮೀಟ್ರ್ ಐತೆ. ಏನಂದರೆ ಹಾಕಿರೋದು ಈ ಕಾಪರ್ ಐಟಮು, ತುಂಬ ಕಾಸ್ಟ್ಲಿ, ಕೋಟ್ಯಾಂತರ ರೂಪಾಯಿ ಮಾಲ್ ಅಂತ ಅನಿಸುತ್ತೆ. ಹುಡುಗರು ಬಂದವ್ರೆ, ಇಲ್ಲಿ ಕೂತ್ಕೊಳಲ್ಲ ಹಿಂದೆಗಡೆ ಕೂತ್ಕೊತೀನಿ ಅಂದರು. ಆಯಿತು ಅಂತ ಹೇಳಿ ಹಿಂದೆಗಡೆ ಕುಂತವ್ರೆ. ಎಷ್ಟೊಂದು 3 ಜನ ಅವರೇ. ನಾನು ಇಬ್ಬರನ್ನೇ ಕರ್ಕೊಂಡು ಹೋಗೋದು ಅಂತಂದೆ. ಸರ್ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಕರ್ಕೊಂಬನ್ನಿ ಸರ್, ಅದೇನು ಕೊಡೋಣ ಅಂತಂದರು. ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಹಿಂದೆಗಡೆನೇ ಕುಂಡಿಸ್ಬಿಟ್ಟೆ. 3 ಜನನು ಒಂದು ಡೋರ್ ಓಪನ್ ಮಾಡಿ ಸೈಡಲ್ಲಿ ಲಾಕ್ ಮಾಡಿ ಕೂರಿಸಿದ್ದೀನಿ. ಸ್ನೇಹಿತರೆ, ಅನ್ಲೋಡ್ ಆಯಿತು. ಟೈಮ್ ಎಷ್ಟು ಗೊತ್ತಾ ಇವಾಗ? 7:15, ಸಂಜೆ 7:15 ಆಗೈತೆ ನೋಡಿ. ಎಂಡ್ ಮಾಡಿದ್ದೀನಿ. ನನಗೆ 1300 ರೂಪಾಯಿ ಬಿದ್ದಿದ್ದು ಬಾಡಿಗೆ, ಆಯಿತಾ. ಇದು ವೇಟಿಂಗ್ ಚಾರ್ಜ್ ಬಂದು 1396 ರೂಪಾಯಿ ಆ್ಯಡ್ ಆಗೈತೆ. ಅಂದರೆ ಟೋಟಲ್ ನನಗೆ 2696 ರೂಪಾಯಿ ಬಂದೈತೆ. ಟ್ರಿಪ್ ಫೇರ್ ಸ್ಟಾರ್ಟಿಂಗ್ 1300 ಏನು ಬಿದ್ದಿತ್ತು ಅದು ವಿತ್ ವೇಟಿಂಗ್ ಮಾಡಿದ್ನಲ್ಲ ಇಲ್ಲಿವರೆಗೂ, ಇದು ಸೇರಿಸಿ 2696 ರೂಪಾಯಿ ಬಂದೈತೆ. ಟೋಟಲ್ ಎಷ್ಟು ಅವರ್ ಕಾಯ್ದಿದ್ದೀನಿ ಗೊತ್ತಾ? 349 ನಿಮಿಷ ವೆಯ್ಟ್ ಮಾಡಿದ್ದೀನಿ. ಅದರಲ್ಲಿ ಕಸ್ಟಮರ್ಗೆ ಏನು 2.5 ಅವರ್ ಕೊಟ್ಟಿರ್ತಾರೆ, ಅದು ತೆಗೆದು 199 ನಿಮಿಷ ನನಗೆ ವೇಟಿಂಗ್ ಚಾರ್ಜ್ ಬಂದಿರೋದು. ಅಲ್ಲಿಗೆ 2696, 700 ಅನ್ಕೊಳ್ಳಿ, 2700. ಒಂದು 300 ರೂಪಾಯಿ ಕಮಿಷನ್ ಕಟ್ಟಾಗುತ್ತೆ. ಇನ್ನು 2400. ಅದರಲ್ಲಿ ಅಲ್ಲಿಂದ ಒಂದು 15 ಕಿಲೋಮೀಟ್ರ್ ಬಂದೆ. ಇಲ್ಲಿಂದ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಯಾವುದೋ ಆರ್ಡ್ರ್ ಬೀಳಲ್ಲ ನನಗೆ ಗೊತ್ತು. 7:15 ಆಗೋಯ್ತು. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಐತೆ ನನ್ನ ಮನೆಗೆ. 10 ಕಿಲೋಮೀಟ್ರ್ ಅಂದರೆ ಒಂದು 200 ರೂಪಾಯಿ ಡೀಸೆಲ್ಲ ಆಯ್ತಪ್ಪ. ಒಂದು 300 ರೂಪಾಯಿ ಡೀಸೆಲ್ ಅಂತಲೇ ಅಂದ್ಕೊಳ್ಳೋಣ. ಇನ್ನು 2100 ರೂಪಾಯಿ ನನಗೆ ಇವತ್ತು ಈ ಬಾಡಿಗೆನಲ್ಲಿ ಡೀಸೆಲ್ ತೆಗೆದು ಲಾಭ ಮಾಡಿರೋದು.
ಅಂದರೆ ನಾನು ಇದು ವೆಯ್ಟಿಂಗ್ ಇಲ್ಲಿವರೆಗೂ ಆಗಿದ್ದಕ್ಕೆ ಏನೋ ಒಂದು ಸ್ವಲ್ಪ ಲಾಭ ಅಂತ ಅನಿಸ್ಬೋದು. ಅಕಸ್ಮಾತ್ ಏನಾದರೂ 2.5 ಅವರ್ ಕರೆಕ್ಟಾಗಿ ಇಲ್ಲಿ ಬಂದು ಒಂದು 4 ಗಂಟೆ ಅನ್ಲೋಡ್ ಆಗಿದ್ದಿದ್ರೆ 4 ಗಂಟೆ 5 ಗಂಟೆಯಲ್ಲಿ ಅನ್ಲೋಡ್ ಆಗಿದ್ದಿದ್ರೆ ನನಗೆ ಈ ಬಾಡಿಗೆ ಲಾಸ್ ಆಗಿಬಿಡೋದು. ಇಲ್ಲಿವರೆಗೂ ವೆಯ್ಟಿಂಗ್ ಆಗಿದ್ದಕ್ಕೆ ಬೆಳಗ್ಗೆ 11:45 ಎತ್ತಿದ್ದಿದ್ದು ಆರ್ಡ್ರನ್ನ ನಾನು. ಇಷ್ಟು ಬಂದೈತೆ ಅಮೌಂಟು. ಅಂದರೆ ಒಂದು 2,000 ರೂಪಾಯಿ ನನಗೆ ಉಳ್ಕೊಂತು. ಅಕಸ್ಮಾತ್ ನಾನು ಒಂದು 3,000 ದುಡಿತಾ ಇದ್ರು, ಡೈಲಿ ಒಂದು 3,000, ಒಂದೊಂದ್ಸರಿ 4-5 ಎಲ್ಲ ದುಡಿತೀವಿ. ಒಂದು 3,000 ಅಂತ ಅಂದ್ಕೊಂಡ್ರು, ಒಂದು 3,000 ಡೈಲಿ ದುಡಿದ್ರು, 1,000 ಡೀಸೆಲ್ಗೆ ಹೋಗಿ ಅದೇ 2,000ನೇ ಉಳಿತಾ ಇದ್ದಿದ್ದು. ಇವತ್ತು ಅದೇ 2,000ನೇ ಉಳಿದೈತೆ. ಇವ್ರು ನನಗೆ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದರು. ನಾನು ಅಗ್ಲಾಗ್ಲ ಫೋನ್ ಮಾಡ್ತಿದ್ನಲ್ಲ, ಅಣ್ಣ ನಿಮ್ಮದು ವೆಯ್ಟಿಂಗ್ ಏನು ಬಂದೈತೆ ಅದಕ್ಕಿಂತ ಜಾಸ್ತಿನೇ ಕೊಡ್ತೀನಿ ಅಂತ ಹೇಳಿದರು ನನಗೆ. ಟೋಟಲು 2,700 ಆಗಿತ್ತಲ್ಲ, 3,000 ರೂಪಾಯಿ ಕೊಟ್ಟರು ಅವ್ರು ನನಗೆ. ಟೋಟಲ್ 3,000 ಕೊಟ್ಟವ್ರೆ. ಇವತ್ತಿನ ಬಾಡಿಗೆ ಗಾಡಿಗೂ ಅಷ್ಟೊಂದು ಕೆಲಸ ಇಲ್ಲ. ನಾನು ಅಷ್ಟೊಂದು ರಿಸ್ಕ್ ತಗೊಳ್ಳಿಲ್ಲ. ಆರಾಮಾಗಿ ಒಂದು ಕಡೆ ಕೂತಿದ್ದೆ, ವೆಯ್ಟ್ ಮಾಡಿದೆ ಅಷ್ಟೇ. ಇದು ಒಂಥರ ವರ್ತ್ ಬಾಡಿಗೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಗಾಡಿ ಓಡೇ ಇಲ್ವಲ್ಲ, ಈ ಬಾಡಿಗೆ ಲಾಭ ಆಯಿತು. ಅದೇ ನಾನು ಹೇಳ್ದಂಗೆ ಏನಾದರೂ ಲೇಟಾಗಿ ಏನಾದರೂ ಅಂದರೆ 2.5 ಅವರ್ ಕರೆಕ್ಟಾಗಿ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಅನ್ಲೋಡ್ ಮಾಡಿದ್ರು ನನಗೆ ಲಾಸ್ ಆಗಿಬಿಡ್ತಾಯಿತ್ತು. ಸ್ನೇಹಿತರೆ, ಇವತ್ತು ಮಾಡಿದೆ ಒಂದು ಬಾಡಿಗೆ, ಬೇರೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈ ಬ್ಲಾಗ್ ಒಂದೇ ಬಾಡಿಗೆಗೆ ಎಂಡ್ ಆಗ್ತೈತೆ. ನನಗೆ ಯಾಕೆ ಈ ಥರ ಇವೆಲ್ಲ ಸಣ್ಣ ಸಣ್ಣ ಕಂಟೆಂಟ್ ಆಗ್ತಾಯಿದ್ದೀನಿ ಅಂದರೆ ಇವು ಎಲ್ಲ ಗೊತ್ತಾಗಲಿ, ಗೊತ್ತಿಲ್ಲದೆ ಇರೋರಿಗೆ ಈ ಥರನೂ ಇರುತ್ತೆ ಅನ್ನೋದನ್ನು ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಏನು ಜಾಸ್ತಿ ಲೆಂತ್ ಮಾಡೋಕ್ಕೆ ಹೋಗಲ್ಲ. ಒಂದು 10-15 ನಿಮಿಷದ ಒಳಗಡೆ ಇರುತ್ತೆ ಈ ಬ್ಲಾಗು. ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸದ್ಯಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.